ಗೀತಾ ಮೇಡಮ್ ಅವರೇ ಇಲ್ಲಿ ಸಾಕ್ಷಿಯಾಗಿದ್ದಾರೆ. ಅವರ ತಂದೆ ತಾಯಿಯನ್ನು ನೆನೆಸ್ಕೋಬೇಕು. ಗೀತಾ ಮೇಡಮ್ ಅವರೇ ಹಾಗೂ ದೇವರಾಯ ಸಮುದ್ರ ಪಂಚಾಯತಿ ಅಧ್ಯಕ್ಷರು ಆದಂತ ಸುವರ್ಣ ಮೇಡಮ್ ಅವರೇ, ಉಪಾಧ್ಯಕ್ಷರಾದಂತ ಅವ್ರನ್ನ ಜೆಕೆ ಅಂತ ಕರೆದ್ರೆ ಉತ್ತಮ ಅನ್ಸುತ್ತೆ. ಹಾಗೂ ಈ ವೇದಿಕೆ ಮೇಲೆ ಅಲಂಕರಿಸಿದ ಎಲ್ಲಾ ಗ್ರಾಮಸ್ಥರು, ಹಿರಿಯರೇ, ಇವತ್ತು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿಯನ್ನು ನೆನೆಸ್ಕೋಬೇಕು. ಜೊತೆಗೆ ಅವರ ತಾತ ರಾಮಪ್ಪ ಅವರು, ಅವರ ಮೊಮ್ಮಗಳು ವೆಂಕಟರಾಮಪ್ಪ ಅವರ ಮಗಳು ಶ್ರೀಮತಿ ಗೀತಾ ಅವರು ಈ ವೇದಿಕೆಗೆ ಬರ್ಬೇಕಾದ್ರೆ ಇದು ನಮ್ಮೆಲ್ಲರ ಸಾಧನೆ ಅಲ್ಲ, ಆ ಮಗುವಿನ ಸಾಧನೆ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಆ ಮಗು ಕಷ್ಟಪಟ್ಟು ಓದಿರೋದ್ರಿಂದ ಇವತ್ತು ಈ KAS ಮಾಡಿಕೊಂಡು ಇವತ್ತು ಮುಳಬಾಗಿಲು ದಂಡಾಧಿಕಾರಿ ಆಗಿದ್ದಾರೆ. ಆದ್ರೆ ನಾನು ಒಂದು ಮಾತು ಹೇಳಕ್ಕೆ ವಿಷಯ ಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ನಾವು ಒಬ್ಬೊಬ್ಬರನ್ನ ನೇಮಕ ಮಾಡ್ಬೋದು. KAS ಆಗಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, IPS ಆಗಿರ್ಬೋದು. ವಿದ್ಯೆ ಒಂದು ಕೊಟ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಮುದ್ದಿನ ಹೆಣ್ಣು ಮಗು ಗೀತಾ ಮೇಡಮ್ ಅವರೇ ಇಲ್ಲಿ ಸಾಕ್ಷಿಯಾಗಿದ್ದಾರೆ. ಅವ್ರು ಕಷ್ಟಪಟ್ಟು ಓದಿರೋದಕ್ಕೆ ಇವತ್ತು ಇಲ್ಲಿ ಕೂತಿದ್ದಾರೆ. ಒಂದು ಸ್ಥಾನವನ್ನ ಇವತ್ತು ಅಲಂಕರಿಸೋದಕ್ಕೆ ಅಲ್ಲಿ ಅವಕಾಶವನ್ನ ನೇಮಕ ಮಾಡಿದ್ರು. ಮುಂದೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟು ಅದು ಮುಂದುವರಿಸಿದ್ದೆ ಆದ್ರೆ ಇವತ್ತು ದಂಡಾಧಿಕಾರಿಗಳೇನೆ ನಮ್ಮ ಮುಳಬಾಗಿಲು ಕ್ಷೇತ್ರಕ್ಕೆ, ಇಡೀ ಗುಟ್ಟೂರು ಗ್ರಾಮದಿಂದ ಪದೇ ಪದೇ ಇನ್ನ ಹಲವಾರು ಕ್ಷೇತ್ರಗಳಲ್ಲಿ ನಾವು ವಿದ್ಯಾವಂತರು ಮಾಡಿದ್ದೆ ಆದ್ರೆ ಆ ಕ್ಷೇತ್ರವನ್ನು ತುಂಬಿಸಬಹುದು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಂತೆ ಇಲ್ಲಿ ನಮ್ಮ ಹೆಣ್ಣು ಮಗು ಇವತ್ತು ಹಲವಾರು ತಾಲೂಕುಗಳಲ್ಲಿ ನ್ಯಾಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ಮುಳಬಾಗಿಲು ಬಂದಿದ್ದಾರೆ. ಅವರ ಒಂದು ಸೇವೆ ಇದೇ ರೀತಿ ಸುದೀರ್ಘವಾಗಿ ಇನ್ನ ಉತ್ತಮ ಮಟ್ಟಕ್ಕೆ ಏರ್ಲಿ ಅಂತ ಆಶಿಸ್ತಾ, ನಮ್ಮ ಊರಿನ ಪ್ರತಿಯೊಬ್ಬ ಮನೆ ಮಗಳಾಗಿರೋದ್ರಿಂದ ಪ್ರತಿಯೊಬ್ಬ ಮನೆಯ ಸದಸ್ಯರು ಕೂಡ ಅವರಿಗೆ ಸದಾ ಆಶೀರ್ವಾದ ಇರುತ್ತೆ. ಅವರ ಕ್ಷೇಮಾಭಿವೃದ್ಧಿಯನ್ನ ನಾವು ಉತ್ತಮಗೊಳಿಸೋಣ. ನಮಗೂ ಕೂಡ ಒಂದು ಹೆಮ್ಮೆ ಆಗಿದೆ. ಇದ್ರ ಜೊತೆಗೆ ಅವ್ರಿಗೆ ಏನು ಸಾಧನೆ ಇದೆ ಆ ಸಾಧನೆ ಪ್ರತಿಯೊಬ್ಬರಲ್ಲಿ ಕೂಡ ನೀವು ಬೆಳೆಸ್ಕೊಳ್ಳಿ, ಪ್ರತಿಯೊಬ್ರು ವಿದ್ಯಾಭ್ಯಾಸ ಕೊಡಿ, ಆ ವಿದ್ಯಾಭ್ಯಾಸದ ಉತ್ತಮ ಒಂದು ದರ್ಜೆಗೆ ಹುದ್ದೆಗಳಿಗೆ ಸೇರಿಸಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.